ಇನ್ನು ಅಕ್ರಮ ಸಂಬಂಧ ಪತ್ನಿಯನ್ನೇ ಕೊಲೆಗೈದಿದ್ದಾರೆ. ಪತ್ನಿ ನೋಡಿ, 6 ತಿಂಗಳ ಹಿಂದಿನ ಪ್ರಕರಣ ಭೇದಿಸಿದ್ದಾರೆ ಪೊಲೀಸ್ನವರು. ಅಕ್ರಮ ಸಂಬಂಧ ವಿಚಾರವಾಗಿ ಪತಿಯನ್ನೇ ಕೊಲೆಗೈದಿರುವ ಪತ್ನಿ ಪ್ರಿಯಾಕರನ ಜೊತೆ ಸೇರಿ ಪತಿಗೆ ಚಟ್ಟ ಕಟ್ಟಿದ ಕಿರಾತಕ ಪತ್ನಿ. ರಾಘು ಗಾವಡೆ ಹೆಂಡತಿಯಿಂದಲೇ ಕೊಲೆಯಾದ ಪತಿ ಈತ. ಬಂಗಾರಿ ಗಾವಡೆ ಕೊಲೆ ಮಾಡಿದ ಪತ್ನಿ ಸತ್ಯ ಬಯಲಾಗಿದೆ. ಕಾಣೆಯಾಗಿದ್ದಾನೆ ಅಂತ ದೂರು ಕೊಟ್ಟಿದ್ದಾಳೆ. ತನಿಖೆ ವೇಳೆ ಕೊಲೆ ರಹಸ್ಯ ಬಯಲಾಗಿದೆ. ಕಡಕಲಾಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಆರೋಪಿಗಳನ್ನ ವಶಕ್ಕೆ ಪಡೆದು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸ್ನವರು. ಅಕ್ರಮ ಸಂಬಂಧ ಪತಿಯನ್ನೇ ಕೊಲೆಗೈದಿರುವಂತ ಇತಾ ಖತರ್ನಾಕ್ ಪತ್ನಿ. 6 ತಿಂಗಳ ಹಿಂದಿನ ನಡೆದಿರುವಂತಹ ಘಟನೆಯನ್ನ ಈಗ ಪೊಲೀಸ್ನವರು ಎಲ್ಲವನ್ನೂ ಕೂಡ ಸತ್ಯವನ್ನ ಬಾಯ್ಬಿಡಿಸಿದ್ದಾರೆ. ರಾಘು ಗಾವಡೆ ಅನ್ನುವ ಆತನನ್ನ ಕೊಲೆ ಮಾಡಿದ್ದಾಳೆ ಬಂಗಾರಿ ಗಾವಡೆ. ಕಾಣೆಯಾಗಿದ್ದಾನೆ ಅಂತ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾಳೆ ಈಕೆನೆ. ಅದಾದ ನಂತರ ಪೊಲೀಸ್ನವರು ಹೆಚ್ಚಿನ ತನಿಖೆಯನ್ನ ಮಾಡಿದಾಗ ಗೊತ್ತಾಗಿದೆ, ಅಕ್ರಮ ಸಂಬಂಧ ಇಟ್ಕೊಂಡು ಈಕೆನೆ ಗಂಡನನ್ನ ಕೊಲೆ ಮಾಡಿದ್ದಾಳೆ ಅನ್ನೋದು ಪತ್ತೆಯಾಗಿದೆ. ಪ್ರಿಯಾಕರನ ಜೊತೆ ಸೇರ್ಕೊಂಡು ಪತಿಗೆ ಚಟ್ಟ ಕಟ್ಟಿರುವಂಥ ಬಂಗಾರಿ, ಬಾಬಾ ಎಷ್ಟು ಚೆನ್ನಾಗಿ ಹೆಸರಿಟ್ಕೊಂಡಿದ್ದಾಳೆ ನೋಡ್ರಿ. ಅಕ್ರಮ ಸಂಬಂಧ ಇಟ್ಕೊಂಡಿದ್ದಂಥ ಬಂಗಾರಿ ಗಂಡನಿಗೆ ಚಟ್ಟ ಕಟ್ಟಿದ್ದಾಳೆ. 6 ತಿಂಗಳ ಹಿಂದೆ ನಡೆದಿರುವಂಥ ಘಟನೆ ಇದು. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕಡಕಲಾಟ ಗ್ರಾಮ. ಆರೋಪಿಗಳನ್ನು ವಶಕ್ಕೆ ಪಡ್ಕೊಂಡು ಪೊಲೀಸ್ನವರು ತನಿಖೆಯನ್ನು ನಡೆಸಿದ್ದಾರೆ. ಮೃತನ ಸಂಬಂಧಿ ರಾಮ ಜೊತೆ ಪತ್ನಿ ಬಂಗಾರಿ ಸಂಬಂಧ ಇಟ್ಕೊಂಡಿದ್ಲು. ಅಕ್ರಮ ಸಂಬಂಧಕ್ಕೆ ಅಡ್ಡಿ ಆಗ್ತಾನೆ ಅಂತ ಕೊಲೆ ಮಾಡಿರುವಂಥ ಮಾಹಿತಿ. ಪತಿಯನ್ನು ಹೊಲಕ್ಕೆ ಕರೆಸಿ ಪ್ರಿಯಕರನ ಜೊತೆ ಸೇರಿ ಮರ್ಡರ್ ಮಾಡಿದ್ದಾಳೆ. ಕುರಿ ಕಾಯುವ ಕೆಲಸ ಮಾಡ್ಕೊಂಡಿದ್ದ ಪತಿ ರಾಘು ಸಹೋದರ ಕಾಣೆಯಾಗಿದ್ದಾನೆ ಅಂತ ತಮ್ಮನ ಕಂಪ್ಲೇಂಟ್ ಬೇರೆ. ಈ ಸಂಬಂಧ ವಿಚಾರಣೆ ನಡೆಸಿದಾಗ ಕೊಲೆ ರಹಸ್ಯ ಬಟಾ ಬಯಲಾಗಿದೆ. ಲಗ್ಮಣ್ಣ ಸಿದ್ದಪ್ಪ ಎಂಬುವರು ತನ್ನ ರಘು ಸಿದ್ದಪ್ಪ ಎಂಬುವರು ಅವರ ಹೆಂಡತಿ ಮತ್ತು ಅವ್ರ ಹೆಂಡತಿ ಜೊತೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇನ್ನೊಬ್ಬರು ಇರೋರು ಸೇರಿ ಇಬ್ಬರು ನನ್ನ ತಮ್ಮನನ್ನು ಕೊಲೆ ಮಾಡಿದ್ದಾರೆ ಅಂದರೆ ನಮ್ಮ ಊರಿನವರಿಗೆ ಹೇಳಿದ್ದಾರೆ. ಅದು ಪರವಾಗಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕಂದ್ರೆ ನಮ್ಮ ಕಡಕ್ಲಾಟ್ ಪೊಲೀಸ್ ಸ್ಟೇಷನಲ್ಲಿ FIR ಒಂದು ದಾಖಲು ಮಾಡಿದ್ದಾರೆ. ಅದನ್ನು ವಿಚಾರಣೆಯನ್ನು ನಡೀತಾ ಇದೆ. ಸೊ ಈಗ ಎಲ್ಲರ ಕಡೆನ ವಿಚಾರಣೆ ಶುರು ಮಾಡಿದ್ದೀವಿ. ಸೊ ಇದ್ರ ಬಗ್ಗೆ ತನಿಖೆ ನಡೀತಾ ಇದೆ. ತನಿಖೆ ಸ್ವಲ್ಪ ಕ್ಲಾರಿಟಿ ಬಂದಾದ ಮೇಲೆ ಡೀಟೇಲ್ ಆಗಿ ಮಾತಾಡ್ತೀವಿ. ಲಗ್ಮಣ್ಣ ಸಿದ್ದಪ್ಪ ಎಂಬುವರು